ಡಾಕ್ಟರ್ ಡಾಕ್ಟರ್ ಅಯ್ಯಯ್ಯೋ ಅಲ್ಲ ಡಾಕ್ಟರ್, ನೀವೇ ಕೋಪ ಮಾಡ್ಕೊಂಡು ಹೊಂಟ್ರೆ ಈಗ ತಾನೇ ಜಾಯ್ನ್ ಆಗಿರೋ ಇವ್ರ ಪಾಡು ಏನಾಗಬೇಕು? ಪ್ರತಿಯೊಂದು ವಾರ್ಡಲ್ಲಿ 108 ಸಮಸ್ಯೆ ಇದ್ದಾವೆ. ನಿಮಗೆ ಹೆಂಡತಿ ಮಕ್ಕಳು ಇದ್ದಾರಾ? ಇದ್ದಾರೆ. ಎಷ್ಟು ಜನ ಮಕ್ಕಳು? ಒಂದು ಗಂಡು ಒಂದು ಹೆಣ್ಣು. ಓ, ಆರತಿಗೊಬ್ಬ ಕೀರ್ತಿಗೊಬ್ಳು. ಕ್ಯೂಟ್ ಫ್ಯಾಮಿಲಿ ಸರ್ ನಿಮ್ಮದು. ನಾನೀಗ ಹೇಳಿ ಹೆದರ್ಸ್ತಾ ಇದ್ದೀನಿ ಅನ್ಕೋಬೇಡಿ. ನಾಳೆ ದಿನ ಏನಾದರೂ ಆಸ್ಪತ್ರೆಯಲ್ಲಿ ಹೆಚ್ಚು ಕಡಿಮೆ ಆಗಿ ಮೆಡಿಕಲ್ ಕೇಸ್ ಆದರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ಕಂಬಿ ಅನ್ಸೋದು ನೀವೇ ಹೊರತು ನಿಮ್ಮ ಮೇಡಮ್ ಗ್ಯಾರಂಟಿ ಬರಲ್ಲ. ಯೋಚನೆ ಮಾಡಿ. ಇರಿ, ಒಂದು ನಿಮಿಷ ಹೋಗಬೇಡಿ. ಮೇಡಮ್, ರಂಗನಾಥ್ ಅವ್ರು ಫೋನ್ ಮಾಡ್ತಿದ್ದಾರೆ. ಎಸ್ ಹೇಳಿ. ಮೇಡಮ್, ಅದು ಡಾಕ್ಟರ್ ಕರುಣಾ ಮತ್ತೆ ನಿಧಿ ಡ್ಯೂಟಿ ಡಾಕ್ಟರ್ ಆಗಿ ಜಾಯಿನ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಏನ್ ಮಾಡೋದು ಮೇಡಮ್? ಅಲ್ಲ, ಮೇಡಮ್ ಕೋಪ ಮಾಡ್ಕೋತಾರೆ ಅಂದ್ರೆ ನಗ್ತಾ ಇದ್ದಾರಲ್ಲ. ಅಲ್ಲ, ಈ ವಿಷಯ ಯಾಕೆ ಇಷ್ಟೊಂದು ಗಂಭೀರವಾಗಿ ಹೇಳ್ತಾ ಇದ್ದೀರಾ? ಸಂತೋಷದ ವಿಷಯನೇ ಅಲ್ವಾ? ಅಲ್ಲ ಮೇಡಮ್, ನನಗೇನೋ ಸರಿ ಹೋಗಲ್ಲ ಅನ್ನಿಸ್ತಾ ಇದೆ. ಮತ್ತೇನಾದರೂ ಪ್ರಾಬ್ಲಮ್ ಆದರೆ? ಆಸ್ಪತ್ರೆ ಓನರ್ ಆಗಿದ್ದೋನು ಈಗ ಜಸ್ಟ್ ಡ್ಯೂಟಿ ಡಾಕ್ಟರ್ ಆಗಿ ಜಾಯಿನ್ ಆಗ್ತಿದ್ದಾರೆ ಅಂದರೆ ಅರ್ಥ ಆಸ್ಪತ್ರೆಯಲ್ಲಿ ನನ್ನ ಹತ್ರ ಜೀತ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇರೋದು ಅರಮನೆಲೇ ಆದರೂ ರಾಜಂಗೂ ಸೇವಕಂಗೂ ಅಜಗಜಾಂತರ ಇದೆ. ಹಾಗಿದ್ರೆ ಏನು ಮಾಡಬೇಕು ಮೇಡಮ್? ಕರುಣಾ ನಿಧಿ ಇಬ್ರು ನನ್ನ ಕೈ ಕೆಳಗೆ ಕೆಲಸ ಮಾಡೋ ಜುಜುಬಿ ಡ್ಯೂಟಿ ಡಾಕ್ಟರ್ಸ್ ಆಗಲಿ. ಅವರಾಗೆ ಬಂದು ಕತ್ತಿ ಮೇಲೆ ಬೀಳ್ತಾ ಇದ್ದಾರೆ. ಒಳ್ಳೆ ಅವಕಾಶ, ಕೈ ತಪ್ಪು ಹೋಗ್ಬಾರ್ದು. ಅವ್ರು ಜಾಯಿನ್ ಆಗೋಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡಿ. ಸರಿ ಮೇಡಮ್. ವೆಲ್ಕಮ್ ಕರುಣಾ, ವೆಲ್ಕಮ್. ನೀವಾಗೆ ಜೇನ್ಗುಡ್ಗೆ ಕಲ್ಲೆಸೆತಿದ್ದೀರ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ನಮ್ಮ ಮೇಡಮ್ ಮನಸ್ಸು ತುಂಬ ದೊಡ್ಡದು. ನೀವು ಡ್ಯೂಟಿ ಡಾಕ್ಟರ್ಸ್ ಆಗಿ ಜಾಯಿನ್ ಆಗೋಕ್ಕೆ ಒಪ್ಕೊಂಡಿದ್ದಾರೆ. ನೀವು ಈ ಪೇಪರ್ಸ್ಗೆ ಸಹಿ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಹಾಗೆ ನನಗೊಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಡಿಪ್ಪ. ನಿಮ್ಮ ಜೀವ ಉಳಿಸಿದ್ದೀನಿ ಅನ್ನೋದನ್ನ ಈ ಜನ್ಮದಲ್ಲಿ ಮರಿಬೇಡಿ ನೀವು. ನನಗೆ ಸ್ಯಾಲ್ರಿ ಜಾಸ್ತಿ ಮಾಡಿಸೋದಕ್ಕೆ ಶಿಫಾರಸ್ ಮಾಡಿ, ಓಕೆನಾ?